ಹೇಳ್ತಿದ್ದೀರಾ ಮೇಡಮ್? ಹೌದು ಸುಬ್ಬು, ನೀನು ಸಹಾಯ ಮಾಡದೆ ಹೋದರೆ 2 ಜೀವ ಬಲಿ ಆಗುತ್ತೆ. ಒಂದು, ನಾಳೆ ದಿನ ತಾಯಿಯಾಗಿ ಭವಿಷ್ಯ ನೋಡಬೇಕಾಗಿರೋ ಹೆಣ್ಣಿಂದು. ಇನ್ನೊಂದು, ಈ ಜಗತ್ತೇ ನೋಡಿದೆ ತಾಯಿ ಗರ್ಭದಲ್ಲಿರೋ ಪುಟ್ಟ ಕಂದಂದು. ನಿನ್ನ ನಂಬರ್ನ ಹೆಂಡತಿ ಅಂತಾನೆ ಸೇವ್ ಮಾಡಿದ್ದೀನಿ. ಆಧಾರ್ ಕಾರ್ಡಲ್ಲಿ ವೈಫ್ ಅನ್ನೋ ಜಾಗಕ್ಕೆ ನಿನ್ನ ಹೆಸರನ್ನೇ ಹೇಳಿದ್ದೀನಿ ಹಾಕೋದಕ್ಕೆ. ನನಗೆ ಪದೇ ಪದೇ ಮದುವೆ ಆಗು ಅಂತ ಫೋರ್ಸ್ ಮಾಡಬೇಡ. ಇನ್ನೊಂದ್ಸಲ ಏನಾದರೂ ಫೋರ್ಸ್ ಮಾಡಿದ್ರೆ ದೊಡ್ಡ ಮನುಷ್ಯರು ಮನೆ ಮಗನ್ನ ಎಮೋಷನಲಿ ಫೂಲ್ ಮಾಡಿ ದುಡ್ಡಿನ ಆಸೆಗೆ ಈ ರೀತಿ ಎಲ್ಲ ಟಾರ್ಚರ್ ಕೊಡ್ತಿದ್ಯಾ ಅಂತ ನಿಂದ ಕೇಸ್ ಹಾಕ್ಬೇಕಾಗುತ್ತೆ. ಈ ದುಡ್ಡು ಹಿಡ್ಕೊಂಡು ನಿನ್ನ ಹೊಟ್ಟೆ ಒಳಗಿರೋ ಅನಿಷ್ಟನ ತೆಗೆಸ್ಕೊಂತೀನಿ. ಮೇಡಮರೇ, ಅಲ್ಲ ಇಷ್ಟೊಂದು ಆಸ್ತಿ ಪಾಸ್ತಿ ಅಂತಸ್ತು ಕೈಗೊಂದು ಕಾಳಿಗೊಂದು ಕಾಳು ಇರ್ಬೇಕಾದ್ರೆ ಅಡುಗೆ ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟಿದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಆರಾಮಾಗಿ ತಿನ್ಬೋದಾಗಿತ್ತಾ? ಹಾಗಲ್ಲ ಕಾಂತಮ್ಮ ಅವ್ರೆ, ನಮ್ಮ ಮನೆಯವ್ರಿಗಾಗ್ಲಿ ಅಥವಾ ಭಾವನವ್ರಿಗಾಗ್ಲಿ ಬೇರೆಯವ್ರ ಹತ್ರ ಅಡ್ಗೆ ಮಾಡಿಸ್ಕೊಟ್ಟು ತಿನ್ನೋದು ಅಂದ್ರೆ ಆಗಲ್ಲ. ಮುಂಚೆಯಿಂದನೂ ನಮ್ಮ ಮನೇಲಿ ಮನೆಯವ್ರಷ್ಟೇ ಅಡ್ಗೆ ಮಾಡೋದು. ಎಷ್ಟೇ ದುಡ್ಡಿದ್ರೆ ಏನೋ, ಎಂತ ಅಧಿಕಾರ ಇದ್ರೆ ಏನೋ, ನಮ್ಮ ಕೈಯಾರೆ ನಾವು ಅಡ್ಗೆ ಮಾಡ್ಕೊಂಡು ತಿಂದ್ರೆ ತಾನೇ ನಮಗೆ ಸಂತೃಪ್ತಿ ಆಗೋದು. ಅದು ಸಂತೃಪ್ತಿ ಅಲ್ಲ, ಅಲ್ಪ ತೃಪ್ತಿ. ದುಡ್ಡಿದೆ ಅಂತ ಹಸ್ಸಾಗ 500 ರೂಪಾಯಿ ನೋಟ್ ತಿನ್ನಕ್ಕಾಗತ್ತಾ? ಎಷ್ಟೇ ಕಾಸು ಕೊಟ್ಟು ಅಡ್ಗೆಯವರಿಂದ ಅಡ್ಗೆ ಮಾಡಿಸಿದ್ರು ಮನೆಯವ್ರ ಕೈ ರುಚಿ ಮೀರ್ಸಕ್ಕಾಗಲ್ಲ. ಹೌದು, ನಾನು ನನ್ನ ಗಂಡಂಗೆ ಅಡಿಗೆ ಮಾಡಿ ತಿಂತದು. ಜೈ ಬಳಾಂಗವತ್ಸ ಮಹಾಗುರುವೆ. ಏಯ್, ಹೊಟ್ಟೆಗೆ ತಿಂತೀಯಾ? ಅನ್ನ ಮಾಡ್ತಿದ್ರ ಇನ್ನು ತರಕಾರಿ ಇಟ್ಟಿರೋದು ಕಾಣಿಸಲ್ವಾ? ಕುಡಿಯಕ್ಕೆ ಒಂದ್ ಲೋಟ ನೀರ್ ಬೇಕಾಗಿತ್ತು. ನೀರ್ ಕೇಳಿದ್ರೆ ಕೀರ್ ಕೊಡ ಜನ ಇವ್ರು, ಹಾಗಾಗಿ ಕೀರ್ನೇ ಕೇಳೋಣ ಅಂತ ಬಂದೆ. ಅಷ್ಟರಲ್ಲಿ ನನ್ನ ಮಡದಿ ಮಾತು ಕೇಳಿತು. ಹಾಗಾಗಿ ಸಿಹಿಯಾದ ಪಾಯಸ ಕೇಳಲು, ಸಿಹಿಯಾದ ಮಾತು ಕೇಳಲು ಅಂತ ಗೊಂದಲವಾಯ್ತು. ಓಹೋ, ನಿಮ್ ಮಡ್ದಿ ಮಾತು ಅಂದ್ರೆ ನಿಮಗೆ ಅಷ್ಟೊಂದು ಇಷ್ಟನಾ? ಮತ್ತೆ ಶಿವನಿಗೆ ಬಿಲ್ಪತ್ರೆ ಇಷ್ಟ, ಗಣಪರಿಗೆ ಮೋದಕ ಕಡುಬು ಇಷ್ಟ, ಕೃಷ್ಣನಿಗೆ ಬೆಣ್ಣೆ ಇಷ್ಟ ಅಂದಮೇಲೆ ನನಗೆ ನನ್ನ ಮಡದಿ ಮಾತು ಇಷ್ಟ ಆಗಲ್ವೇ? ನಿಮ್ ಇಷ್ಟ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಹೆಣ್ಮಕ್ಳಿರೋ ಜಾಗಕ್ಕೆ ನೀವೇನಕ್ ಬಂದ್ರಿ? ಈಗೇನೋ ನೀರ ಕೀರ ಕಾಂತ, ಏನ್ ಹೀಗನ್ಬಿಟ್ಟೆ? ಸಾಗದು ಬಿಟ್ಟು ಬಿಡ್ತೀನಿ, ನಮ್ಗೆ ಕರಿಬೇಡ ಅಂತ ಹೇಳಿದ್ದೀನಿ. ನಾನು ಇದುವರೆಗೂ ಎಷ್ಟೋ ಶಕ್ತಿ ಪೀಠಗಳನ್ನ ಸುತ್ತು ಬಂದಿದ್ದೀನಿ. ಹೆಣ್ಣು ಅಂದ್ರೆ ಶಕ್ತಿ. ದೇಹಕ್ಕೆ ಊಟ ಎಷ್ಟು ಮುಖ್ಯನೋ, ಮನೆಯಲ್ಲಿ ಅಡಿಗೆ ಮನೆ ಎಷ್ಟು ಮುಖ್ಯನೋ, ಹಾಗೆ ಜೀವನದಲ್ಲಿ ಹೆಣ್ಣು ಕೂಡ ಮುಖ್ಯ. ಇಲ್ಲಿ ಬರ್ತಿದ್ದಾಗೆ ನನಗೇನೋ ಒಂದು ಹೊಸ ಹುರುಪು, ಹೊಸ ಶಕ್ತಿ ಬಂತು. ಅನ್ನ ಕೊಡೋ ಅನ್ನಪೂರ್ಣೇಶ್ವರಿನಿ ಹೆಣ್ಣು. ಹಾಗಿದ್ದಾಗ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋ ಪ್ರತಿಯೊಂದು ಹೆಣ್ಣು ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ. ಯಾರು? ಇವರು. ಗಂಡಸಿನ ಹೊಟ್ಟೆ ತುಂಬಿಸೋ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ಧ್ಯಾನ ಮಾಡಿದ್ರೆ ಆನಂದಮಯವಾಗಿರುತ್ತೆ. ಹೆಣ್ಣನ್ನ ಅನ್ನಪೂರ್ಣೇಶ್ವರಿ ಅಂದ್ರಿ, ಸರಿ ಒಪ್ಕೋತೀನಿ. ಆದ್ರೆ ಅನ್ನಪೂರ್ಣೇಶ್ವರಿನ ಹೊಗಳಿದ್ರೆ ಹೊಟ್ಟೆ ತುಂಬಲ್ಲ. ಅನ್ನಪೂರ್ಣೇಶ್ವರಿಯ ಆರಾಧನೆ ಸಮೇತ ಅವಳ ಸೇವೆನೂ ಮಾಡ್ಬೇಕು. ಸತ್ಯವಾದ ಮಾತು. ದೇವತೆಗಳ ಸೇವೆ ಮಾಡಬೇಕು ಅಂದ್ರೆ ಈ ಕಳೆ. ಯಜಮಾನ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರೆ. ನಿಮಗೆ ಬೇಜಾರು ಮಾಡೋ ಉದ್ದೇಶ ನನಗಿರಲಿಲ್ಲ. ಅದು ಅಲ್ಲದೆ ದೀಪಾವಳಿ ಹಬ್ಬದ ದಿನ ನಿಮ್ಮ ಬದುಕಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತ ನನಗೆ ಗೊತ್ತೂ ಇರಲಿಲ್ಲ. ಹಬ್ಬ ಅಂದಮೇಲೆ ಎಲ್ಲ ನಗ್ನಗ್ತಾ ಚೆನ್ನಾಗಿರ್ಬೇಕು. ಆದರೆ ನೀವು ಈ ಥರ ಮಂಕಾಗಿದ್ರೆ ನನಗೆ ಕೈ ಕಾಲೇ ಹಾಡಲ್ಲ ಯಜಮಾನ್ರೆ. ದಯವಿಟ್ಟು ಕ್ಷಮಿಸ್ಬಿಡಿ, ಸಾರಿ. ಮುಖಕ್ಕೂ ಮನಸ್ಸಿಗೂ ತುಂಬ ಹತ್ತಿರವಾದ ಸಂಬಂಧ ಇದೆ ಸುಬ್ಬು. ಅದಕ್ಕೆ ಮನಸ್ಸಿಗೆ ನೋವು ಆದರೆ ಅದು ಮುಖದಲ್ಲಿ ಕಾಣಿಸ್ಬಿಡುತ್ತೆ. ನನಗೆ ಮುಖವಾಡ ಹಾಕೊಂಡು ಅಭ್ಯಾಸ ಇಲ್ಲ, ಅದಕ್ಕೆ ಸ್ವಲ್ಪ ಮಂಕಾಗ್ಬಿಟ್ಟೆ.
ಗೊತ್ತಿದ್ದೋ ಗೊತ್ತಿಲ್ದಿರೋ ನನ್ನಿಂದ ನಿಮಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರೆ. ಛೇ ನೀನ್ ಯಾಕೋ ಸಾರಿ ಕೇಳ್ತೀಯ? ನನ್ನ ಜೀವನದಲ್ಲಿ ನಡೆದಿರೋದಕ್ಕೆ ನನ್ನ ಕರ್ಮನೇ ಕಾರಣ. ಕೆಲವು ವಿಷಯಗಳನ್ನ ಮರಿಬೇಕು ಅಂತಿರ್ತೀವಿ, ಆದ್ರೆ ನಾವು ಪ್ರಯತ್ನ ಪಟ್ಟಷ್ಟು ಅದು ಪದೇ 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 ನೆನಪಾಗಿ ನಮಗೆ ಚಿತ್ರಹಿಂಸೆ ಕೊಟ್ಬಿಡುತ್ತೆ. ಯಜಮಾನ್ರೆ, ನಾನು ವಯಸ್ಸಲ್ಲಿ ನಿಮಗಿಂತ ತುಂಬ ಚಿಕ್ಕವನು. ಆದರೂ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಾವೇನಾದರೂ ಮರಿಬೇಕು ಅಂತ ಅಂದ್ಕೊಳ್ಳೋದೇ ತಪ್ಪು ಯಜಮಾನ್ರೆ. ಗಾಯದ ನೋವನ್ನ ಮರಿಬೇಕು ಅಂತ ಅಂದ್ಕೊಳ್ಳೋ ಬದಲು ಆ ಗಾಯನ ವಾಸಿ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡ್ಬೋದಲ್ವ ಯಜಮಾನ್ರೆ? ಅಂದರೆ ನಮ್ಗಿಂಥದ್ದೊಂದು ಸಮಸ್ಯೆ ಆಗಿದೆ ಅನ್ನೋದಕ್ಕಿಂತ ಆಗಿರೋ ಸಮಸ್ಯೆಗೆ ಪರಿಹಾರ ಪಡ್ಕೋಬೋದಲ್ವ ಯಜಮಾನ್ರೆ? ಅಥವಾ ನಿಮ್ಮ ಮನಸ್ಸಲ್ಲಿ ಏನಿದ್ರು ಅದನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದರೂ ಆಗುತ್ತೆ. ಇದೆಲ್ಲ ಹಂಚ್ಕೊಳಕ್ಕಾಗ್ದಿರೋ ಸಂಕಟ, ಹೇಳ್ಕೊಳಕ್ಕಾಗ್ದಿರೋ ನೋವುಗಳು ಕಣ. ನೀನು ಹೇಳಿದಾಗೆ ಕಷ್ಟಗಳಿಗೆ ಪರಿಹಾರ ಇರುತ್ತೆ ನಿಜ, ಆದರೆ ಸುಟ್ಟು ಹೋಗಿರೋ ಸಂಬಂಧಗಳಿಗೆ ಮತ್ತೆ ಜೀವ ಕೊಡೋಕ್ಕಾಗಲ್ಲ. ಯಾಕೆ ಸುಬ್ಬು, ನನ್ನ ಮಾತಿಂದ ನಿನ್ಗೇನಾದ್ರೂ ನೋವಾಯ್ತಾ? ಅಯ್ಯೋ ಹಾಗೇನಿಲ್ಲ ಯಜಮಾನ್ರೆ, ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ನಾನು ಅದನ್ನೇ ಬಯಸೋದು. ತಾಯಿ ಕಣ್ಣಲ್ಲಿ ನೀರು ಬಂದರೆ ಮಗು ಕಣ್ಣಲ್ಲೂ ನೀರು ಬರುತ್ತಲ್ಲ, ಅದು ಯಾವ ಜನ್ಮದ ಸಂಬಂಧನೋ ಗೊತ್ತಿಲ್ಲ ಯಜಮಾನ್ರೆ. ನಿಮ್ಗೊಂಚೂರು ನೋವಾದರೂ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಯಜಮಾನ್ರೆ. ನೀನು ನನ್ನ ಮಗನ ಥರ ಕಣೋ, ಅದಕ್ಕೆ ನಿನಗೂ ಸಂಕಟ ಆಗತ್ತೆ. ನಿನ್ನ ಹತ್ರ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು ಅಂತ ಆಸೆ, ಆದರೆ ಅದು ಹಾಗಾಗಲ್ಲ. ಅದಕ್ಕೂ ಸಮಯ ಬರಬೇಕು. ಸಮಯ ಬರಲಿ, ಎಲ್ಲ ವಿಷಯನೂ ನಿನ್ನ ಹತ್ರ ಹಂಚ್ಕೊಂಡು ನಾನು ನಿರಾಳ ಆಗ್ಬಿಡ್ತೀನಿ.